ನಮ್ಮ ಜೊತೆ ಕಿತ್ತಗನೂರು ಪಂಚಾಯತ್ನ PDO ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಈ ಕೆಲಸ ಯಾವಾಗಿಂದ ಶುರುವಾಯಿತು, ಇನ್ನೆಷ್ಟು ಟೈಮ್ ಬೇಕು ಮೇಡಮ್? ಸರ್, ಈಗಾಗಲೇ ಇದು 3 ತಿಂಗಳಿಂದ ಸ್ಟಾರ್ಟ್ ಆಗಿದೆ ಸರ್. ಇದು ನಮ್ಮ PW ಡಿಪಾರ್ಟ್ಮೆಂಟ್ಗೆ ಬರುವಂತಹ ರಸ್ತೆ ಆಗಿರೋದ್ರಿಂದ ಎಕ್ಸಿಕ್ಯೂಟ್ ಆಗ್ತಾ ಇರೋದು GBA ಇಂದ ಎಕ್ಸಿಕ್ಯೂಟ್ ಆಗ್ತಾ ಇದೆ ಸರ್. ಗ್ರಾಮ ಪಂಚಾಯತಿಯಿಂದ ನಾವು ಪೋಲ್ಸನ್ನ ಶಿಫ್ಟ್ ಮಾಡ್ಕೊಡ್ಬೇಕು ಅಂತ ಹೇಳಿದರು. ಅದು ಕಾಂಟ್ರಾಕ್ಟರ್ ಕಡೆಯಿಂದನೇ ಆಗಬೇಕಾಗಿತ್ತು, ಆದರೆ ಪಂಚಾಯತಿಯಿಂದನೇ ಮಾಡಿ ಅಂತ ಹೇಳಿದ್ರಿಂದ ನಮ್ಮ ಒಂದು ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ತಗೊಂಡು, ಮೇಲಾಧಿಕಾರಿಗಳ ಅನುಮೋದನೆ ತಗೊಂಡು ನಾವು ಪೋಲ್ಸ್ ಶಿಫ್ಟ್ ಮಾಡಿದ್ದೀವಿ ಸರ್. ಮೇಡಮ್, ನಿಮ್ಮ ವ್ಯಾಪ್ತಿಯಲ್ಲಿರೋದು ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗಿದ್ದರೆ ಇಷ್ಟು ಟೈಮ್ ಬೇಕಾ? ಈಗ ಒಂದು ಮಗು ಹೋಗಿದೆ, ಆ ಮಗುನ ಪ್ರಾಣ ಕೊಡೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಈಗ ನಾನು ಅಂತಿರೋದು, ನಿಮ್ಮ ಗಮನಕ್ಕೆ ಬಂದರೂ ಈಗ ಬರದೇ ನಿರ್ಲಕ್ಷ್ಯ ಮಾಡೋದು ಬೇರೆ ಮೇಡಮ್, ಬಂದು ನಿರ್ಲಕ್ಷ್ಯ ಮಾಡಿ ಅದು ಇಂಟೆನ್ಷನ್ ಉದ್ದೇಶಪೂರ್ವಕ ಮಾಡಿರೋದು. ಸರ್, ಖಂಡಿತ ರಸ್ತೆ ಬಂದು PWDಗೆ ಸಂಬಂಧಪಟ್ಟ ರಸ್ತೆ, ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗಲ್ಲ ಸರ್. ಅಷ್ಟು ಅನುದಾನನೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಲಭ್ಯ ಇರಲ್ಲ. ಹಾಗಾಗಿ ಶಾಸಕರ ಅನುದಾನದಿಂದ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್. ಶಾಸಕರ ಅನುದಾನದ ಪ್ರತಿಯೊಂದು ಸರ್ಕಾರದಿಂದ ಕೊಡ್ತಾ ಇರೋದು ಅದು ಬೇರೆ ವಿಚಾರ. ಈಗ ನಿಮ್ಮ ವ್ಯಾಪ್ತಿಯಲ್ಲಿರುವ ನಿಮ್ಮ ಜವಾಬ್ದಾರಿ ನೀವು ಕರೆಕ್ಟ್ ನಿಭಾಯಿಸಬೇಕಿತ್ತಲ್ವಾ ಸರ್? ಪೋಲ್ಸ್ ಶಿಫ್ಟ್ ಮಾಡಕ್ಕೆ ಹೇಳಿದ್ರು, ನಾವು ಪೋಲ್ಸ್ ಶಿಫ್ಟ್ ಮಾಡ್ಕೊಟ್ಟಿದ್ದೀವಿ ಸರ್. ರೋಡಲ್ಲಿ ಈಗ ಎಕ್ಸಿಕ್ಯೂಟ್ ಮಾಡಬೇಕು, ಇದನ್ನು ಮಾಡಿಸಬೇಕಾಗಿತ್ತು. IR ಆಫೀಸರ್ಗೆ ಗಮನ ತರಬೇಕಾದ ಕೆಲಸ PWDಗೆ ಅದ್ರ ಪ್ರೆಷರ್ ಹಾಕಬೇಕಾಗಿದ್ದ ಕೆಲಸ ಯಾರ್ದು ಮೇಡಮ್? ಸರ್, ಖಂಡಿತ ನಾವು ಲೆಟರ್ಗಳನ್ನು ಬರೆದಿದ್ದೀವಿ, ಅವ್ರ ಜೊತೆ ಫೋನೊಂದಿಗೂ ಮಾತಾಡಿದ್ದೀವಿ. ಲಾಸ್ಟ್ ಟೈಮ್ ಅವರು ಸಹ ವಿಸಿಟ್ ಮಾಡಿ ಹೋಗಿದ್ದಾರೆ. ಆ ಒಂದು ಎಲ್ಲ ಮಾಹಿತಿ ನಮ್ಮ ಪಂಚಾಯತಿಯಲ್ಲಿದೆ ಸರ್, ನಾನು ಕೊಡ್ತೀನಿ ಸರ್. PDO ಆಗಿ ಪದೇ ಪದೇ ಮನವಿ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಯಾಕೆ ಮೇಡಮ್? ಇಷ್ಟೆಲ್ಲ 4-5 ಸಾವಾಗಿದ್ರು ಕೂಡ ಇನ್ನೂ ಈ ರಸ್ತೆ ಮಾಡಿಕೊಡಿ ಅಂತ ಅನಿವಾರ್ಯ ಪರಿಸ್ಥಿತಿ ಯಾಕೆ? ಅದು ನೀವು ಮಾಡಿಸಬೇಕಾಗಿದ್ದ ಕೆಲಸ ಅದು ಸರ್. ಖಂಡಿತ ನಾವು ಆ ನಿಟ್ಟಲ್ಲಿ ಕೆಲಸ ಮಾಡಿದ್ದೀವಿ, ಕ್ರಮ ವಹಿಸಿದ್ದೀವಿ ಸರ್. ಮಾಡ್ತಾ ಸರ್ 4-5 ಬಾರಿ ನಾವು ಶಾಸಕರ ಗಮನಕ್ಕೂ ತಂದಿದ್ದೀವಿ, ಮೇಲಧಿಕಾರಿಗಳ ಸರ್. ಅದರಿಂದನೇ ಪ್ರೋಗ್ರೆಸ್ ಆಗ್ತಾ ಇದೆ ಸರ್. ಕೆಲಸ ಪ್ರೋಗ್ರೆಸ್ ಈಗ ಸರ್ ಈಗ 3 ತಿಂಗಳಿಂದ ಸರ್ ಸ್ಟಾರ್ಟ್ ಆಗಿರೋದು. ಕೆಲಸ ಆಗ್ತಾ ಇದೆ ಸರ್, ಇನ್ನು ಕಂಪ್ಲೀಟ್ ಮಾಡ್ಕೊಡ್ತಾರೆ ಸರ್. 3 ತಿಂಗಳಲ್ಲಿ ಒಂದಿಂತ ಕೆಲಸ ಮಾಡಿದಿರಿ ಪಂಚಾಯತ್ ಅಂತ ಕೆಲಸ? ಒಂದು ಕೆಲಸ ತೋರಿಸಿ ಸರ್. ಸಾಕಷ್ಟು ಇದು ಗುಂಡಿ ಇತ್ತು, ಹಳ್ಳ, ಅದನ್ನೆಲ್ಲ ಮುಚ್ಚಿ ಮೆಟ್ಲಿಂಗ್ ಮಾಡಿದ್ದಾರೆ. ಮೆಟ್ಲಿಂಗ್ ಆಗಿ ಈಗ ಕೆಲಸ ಪ್ರೋಗ್ರೆಸ್ ಅಲ್ಲಿ ಇದೆ ಸರ್. ಗುಂಡಿ ಇತ್ತು, ಮುಚ್ಚಿದಿರಂತೀರಿ. ಈಗ ಬೇಕಾದ್ರೆ ನಮ್ಮ ಜೊತೆ ಬನ್ನಿ ಮೇಡಮ್. 1 ಕಿಲೋಮೀಟರ್ ನಿಮ್ಗೆ ಎಷ್ಟು ಗುಂಡಿ ತೋರಿಸಬೇಕು? ಇಡೀ ರೋಡೇ ಗುಂಡಿಮಯ ಆಗಿದೆ. ಇಲ್ಲಿ ಗುಂಡಿ ಹುಡುಕ್ಬೇಕಂತಿಲ್ಲ ಮೇಡಮ್, ಗುಂಡಿ ನಡುವೆ ರೋಡ್ ಹುಡುಕ್ಬೇಕಾಗಿದೆ ಸರ್. PWD ರಸ್ತೆ ಆಗಿರೋದ್ರಿಂದ ಗ್ರಾಮ ಪಂಚಾಯತಿಯಿಂದನೂ ಹಲವಾರು ಬಾರಿ ನಾವು ಗುಂಡಿಗಳನ್ನ ಮುಚ್ಚಿದೀವಿ. ಅದಕ್ಕೆ ಸಾಕಷ್ಟು ಮಾಹಿತಿ ನಮ್ಮಲ್ಲಿ ಇದೆ, ಅದ್ರ ಮಾಹಿತಿ ತಮ್ಮ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಎಷ್ಟು ಟೈಮ್ ಬೇಕು ಮೇಡಮ್ ನಿಮಗೆ? ಆಯ್ತು ಸರ್, ಮಾತಾಡಿದೀನಲ್ಲ ಸರ್. ಭರವಸೆ ಇದು ನನ್ನ ರಸ್ತೆ ಅಲ್ಲ ಸರ್, PWD ಬರುತ್ತೆ. ನಾನು ಅವ್ರಿಗೆ ಮಾಹಿತಿನ ಇನ್ನೊಂದೇನು ಗೊತ್ತಾ, ಇದು ನಮ್ಮ ರಸ್ತೆ ಅಲ್ಲ, ನಿಮ್ ರಸ್ತೆ ಅಲ್ಲ, ಇದು ಯಾರ ರಸ್ತೆನಲ್ಲ. ಮಾಡ್ಬೇಕಾಗಿದ್ದ ಜವಾಬ್ದಾರಿ ನಿಮ್ಮ ಮೇಲೆ ಇರೋದು. ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು. ಮಾಡಿದೀವಿ ಸರ್, ಖಂಡಿತ ಮಾಡಿದೀವಿ. ಈಗ ಮತ್ತೆ ಸರ್ ಆಫೀಸಲ್ಲಿ ನನ್ನ ಹತ್ರ ಒಂದು ಏನ್ ನಾವೆಲ್ಲ ಕೆಲಸ ಮಾಡಿದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಹಿತಿ ಇದೆ, ನಾನು ಕೊಡ್ತೀನಿ. ದಯವಿಟ್ಟು ಆಫೀಸ್ ಹತ್ರ ಇನ್ನೊಂದು ಮೇಡಮ್, ಮಗು ಡೆತ್ ಆಗಿರೋ ಪ್ಲೇಸ್ ನಿನ್ನೆ ಇಡೀ ದಿನ ಪ್ರೊಟೆಸ್ಟ್ ಮಾಡಿದ್ರು. ಕನಿಷ್ಠ ಪಕ್ಷ ಒಂದು ಮಣ್ಣು ಹಾಕುವಂತ ಒಂದು ಸೌಜನ್ಯತೆ ನಿಮ್ಮಲ್ಲಿ ಇಲ್ಲ ಮೇಡಮ್? ಸರ್, ಹೇಳಿದೀನಿ ಸರ್, ಬೆಳಗ್ಗೆಯಿಂದನೂ ಅದೇ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಕೆಲಸ ಆಗುತ್ತೆ ಸರ್. ಹೇಳಿದಿರಿ, ಮಾಡಿದಿರಿ, ಬಟ್ ಪ್ರಾಕ್ಟಿಕಲ್ ಕೆಲಸ ಆಗಿಲ್ಲ ಮೇಡಮ್. ಸಂಜೆ ಅಷ್ಟರಲ್ಲ ಅದನ್ನ ನಾವು ಮಾಡ್ಕೊಡ್ತೀವಿ ಸರ್. ಸಂಜೆ ಒಂದು ಮಣ್ಣು ಹಾಕೋಕೆ ನಿಮ್ಗೆ 3 ದಿನ ಬೇಕು. ಮಗು ಡೆತ್ ಆಗಿ ಅಲ್ಲಲ್ಲ, ನಾನು ಹೇಳ್ತಿರೋ ಮಗು ಡೆತ್ ಆಗಿ ಮಗುವೇ ಮಣ್ಣಾಗಿದೆ, ಆದ್ರೆ ನಿಮ್ಗೆ ಮಣ್ಣು ಹಾಕೋಕೆ ಇನ್ನೂ ಟೈಮ್ ಬೇಕು ಸರ್. ಈ ತರ ಎಲ್ಲ ಮಾತಾಡಿ ನಮಗೂ ನೋವು ಕೊಡ್ಬೇಡಿ ಸರ್. ಈಗಾಗಲೇ ನೋವು ನಾವು ಒಂದು ಪ್ರಶ್ನೆಯಿಂದ ನೋವಾಗುದಾದ್ರೆ ಆ ಮಗುನ ಕಲ್ಕೊಂಡ ಫ್ಯಾಮಿಲಿ ಪರಿಸ್ಥಿತಿ ಹೆಂಗಿರ್ಬೇಕು? ಆ ನಿಟ್ಟಲ್ಲಿ ಸಾಕಷ್ಟು ನಮಗೂ ನೋವಿದೆ. ನಾವು ಕೆಲಸ ಮಾಡ್ತಾ ಇದೀವಿ, ಕ್ರಮ ವಹಿಸಿದೀವಿ ಸರ್. ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್, ಮಾಡ್ತಾ ಇದೀವಿ ಸರ್, ಬಿಡಿ ಸರ್. ಥ್ಯಾಂಕ್ ಯು ಸರ್. ಈಗ ಹೋಗಿದೆ, ಮಾಡ್ತಾ ಇದ್ದಾರೆ ಸರ್, ದಯವಿಟ್ಟು ಮಾಡ್ತಾ ಇದ್ದಾರೆ, ಬಿಡಿ, ಮಾಡ್ತಾ ಇದ್ದಾರೆ. ಬೇಸಿಕ್ ಆಗಿರುವಂತ ಆ ಒಂದು ಸಮಸ್ಯೆಯನ್ನು ಇವತ್ತು ನಿಮ್ಗೆ ಮಗು ಡೆತ್ ಆಗಿ 48 ಗಂಟೆ ಆದ್ಮೇಲೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ಮೇಲೆ ಈಗ ಹೋಗ್ತಿದ್ದೀರಾ ನೀವು? ಇಲ್ಲ ಸರ್, ಅದನ್ನ ಮುಂದಾನೆ ಮಾಡಿದ್ವಿ, ಮಾಡ್ತಾ ಇದೀವಿ ಸರ್. ಸರಿ, ಒಂದೇ ಒಂದು ಇದು ಮಣ್ಣಾಕಿಲ್ಲ ಮೇಡಮ್. ಸರ್, ಮಾಡ್ತಾ ಇದೀವಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಿಡಿ ಸರ್. ಇವಿಷ್ಟು PDO ಅಂದ್ರೆ ರಿಪಬ್ಲಿಕ್ ಕನ್ನಡ ಯಾವಾಗ ಈ ಬಗ್ಗೆ ಒಂದು ಪ್ರಶ್ನೆ ಮಾಡಲು ಶುರುವಾಯಿತು, ಸರಿಯಾಗಿ ಉತ್ತರ ಕೊಡಲು ಕೂಡ ಇದೀಗ PDO ನಿರಾಕರಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಕಿತ್ತಗನೂರು ಪಂಚಾಯತ್ನ PDO ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಈ ಕೆಲಸ ಯಾವಾಗಿಂದ ಶುರುವಾಯಿತು, ಇನ್ನೆಷ್ಟು ಟೈಮ್ ಬೇಕು ಮೇಡಮ್? ಸರ್, ಈಗಾಗಲೇ ಇದು 3 ತಿಂಗಳಿಂದ ಸ್ಟಾರ್ಟ್ ಆಗಿದೆ ಸರ್. ಇದು ನಮ್ಮ PW ಡಿಪಾರ್ಟ್ಮೆಂಟ್ಗೆ ಬರುವಂತಹ ರಸ್ತೆ ಆಗಿರೋದ್ರಿಂದ ಎಕ್ಸಿಕ್ಯೂಟ್ ಆಗ್ತಾ ಇರೋದು GBA ಇಂದ ಎಕ್ಸಿಕ್ಯೂಟ್ ಆಗ್ತಾ ಇದೆ ಸರ್. ಗ್ರಾಮ ಪಂಚಾಯತಿಯಿಂದ ನಾವು ಪೋಲ್ಸನ್ನ ಶಿಫ್ಟ್ ಮಾಡ್ಕೊಡ್ಬೇಕು ಅಂತ ಹೇಳಿದರು. ಅದು ಕಾಂಟ್ರಾಕ್ಟರ್ ಕಡೆಯಿಂದನೇ ಆಗಬೇಕಾಗಿತ್ತು, ಆದರೆ ಪಂಚಾಯತಿಯಿಂದನೇ ಮಾಡಿ ಅಂತ ಹೇಳಿದ್ರಿಂದ ನಮ್ಮ ಒಂದು ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ತಗೊಂಡು, ಮೇಲಾಧಿಕಾರಿಗಳ ಅನುಮೋದನೆ ತಗೊಂಡು ನಾವು ಪೋಲ್ಸ್ ಶಿಫ್ಟ್ ಮಾಡಿದ್ದೀವಿ ಸರ್. ಮೇಡಮ್, ನಿಮ್ಮ ವ್ಯಾಪ್ತಿಯಲ್ಲಿರೋದು ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗಿದ್ದರೆ ಇಷ್ಟು ಟೈಮ್ ಬೇಕಾ? ಈಗ ಒಂದು ಮಗು ಹೋಗಿದೆ, ಆ ಮಗುನ ಪ್ರಾಣ ಕೊಡೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಈಗ ನಾನು ಅಂತಿರೋದು, ನಿಮ್ಮ ಗಮನಕ್ಕೆ ಬಂದರೂ ಈಗ ಬರದೇ ನಿರ್ಲಕ್ಷ್ಯ ಮಾಡೋದು ಬೇರೆ ಮೇಡಮ್, ಬಂದು ನಿರ್ಲಕ್ಷ್ಯ ಮಾಡಿ ಅದು ಇಂಟೆನ್ಷನ್ ಉದ್ದೇಶಪೂರ್ವಕ ಮಾಡಿರೋದು.
ಸರ್ ಖಂಡಿತ ರಸ್ತೆ ಬಂದು PWDಗೆ ಸಂಬಂಧಪಟ್ಟ ರಸ್ತೆ. ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಅಷ್ಟು ಅನುದಾನನೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಲಭ್ಯ ಇರಲ್ಲ. ಹಾಗಾಗಿ ಶಾಸಕರ ಅನುದಾನದಿಂದ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್. ಶಾಸಕರ ಅನುದಾನದ ಪ್ರತಿಯೊಂದು ಸರ್ಕಾರದಿಂದ ಕೊಡ್ತಾ ಇರೋದು ಅದು ಬೇರೆ ವಿಚಾರ. ಈಗ ನಿಮ್ಮ ವ್ಯಾಪ್ತಿಯಲ್ಲಿರುವ ನಿಮ್ಮ ಜವಾಬ್ದಾರಿ ನೀವು ಕರೆಕ್ಟ್ ನಿಭಾಯಿಸಬೇಕಿತ್ತಲ್ವಾ? ಸರ್ ಪೋಲ್ಸ್ ಶಿಫ್ಟ್ ಮಾಡಕ್ಕೆ ಹೇಳಿದ್ರು, ನಾವು ಪೋಲ್ಸ್ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಸರ್. ರೋಡಲ್ಲಿ ಈಗ ಎಕ್ಸಿಕ್ಯೂಟ್ ಮಾಡಬೇಕು, ಇದನ್ನು ಮಾಡಿಸಬೇಕಾಗಿತ್ತು. ಐಆರ್ ಆಫೀಸರ್ಗೆ ಗಮನ ತರಬೇಕಾದ ಕೆಲಸ PWDಗೆ ಅದ್ರ ಪ್ರೆಷರ್ ಹಾಕಬೇಕಾಗಿದ್ದ ಕೆಲಸ ಯಾರ್ದು ಮೇಡಮ್? ಸರ್ ಖಂಡಿತ ನಾವು ಲೆಟರ್ಗಳನ್ನು ಬರೆದಿದ್ದೀವಿ, ಅವ್ರ ಜೊತೆ ಫೋನೊಂದಿಗೂ ಮಾತಾಡಿದ್ದೀವಿ. ಲಾಸ್ಟ್ ಟೈಮ್ ಅವರು ಸಹ ವಿಸಿಟ್ ಮಾಡಿ ಹೋಗಿದ್ದಾರೆ. ಆ ಒಂದು ಎಲ್ಲ ಮಾಹಿತಿ ನಮ್ಮ ಪಂಚಾಯತಿಯಲ್ಲಿದೆ ಸರ್, ನಾನು ಕೊಡ್ತೀನಿ ಸರ್. PDO ಆಗಿ ಪದೇ ಪದೇ ಮನವಿ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಯಾಕೆ ಮೇಡಮ್? ಇಷ್ಟೆಲ್ಲ 4-5 ಸಾವಾಗಿದ್ರು ಕೂಡ ಇನ್ನೂ ಈ ರಸ್ತೆ ಮಾಡಿಕೊಡಿ ಅಂತ ಅನಿವಾರ್ಯ ಪರಿಸ್ಥಿತಿ ಯಾಕೆ? ಅದು ನೀವು ಮಾಡಿಸಬೇಕಾಗಿದ್ದ ಕೆಲಸ ಅದು. ಸರ್ ಖಂಡಿತ ನಾವು ಆ ನಿಟ್ಟಲ್ಲಿ ಕೆಲಸ ಮಾಡಿದ್ದೀವಿ, ಕ್ರಮ ವಹಿಸಿದ್ದೀವಿ ಸರ್. ಮಾಡ್ತಾ ಸರ್ 4-5 ಬಾರಿ ನಾವು ಶಾಸಕರ ಗಮನಕ್ಕೂ ತಂದಿದ್ದೀವಿ, ಮೇಲಧಿಕಾರಿಗಳ ಸರ್. ಅದರಿಂದನೇ ಪ್ರೋಗ್ರೆಸ್ ಆಗ್ತಾ ಇದೆ ಸರ್. ಕೆಲಸ ಪ್ರೋಗ್ರೆಸ್ ಈಗ ಸರ್ ಈಗ 3 ತಿಂಗಳಿಂದ ಸರ್ ಸ್ಟಾರ್ಟ್ ಆಗಿರೋದು. ಕೆಲಸ ಆಗ್ತಾ ಇದೆ ಸರ್, ಇನ್ನು ಕಂಪ್ಲೀಟ್ ಮಾಡ್ಕೊಡ್ತಾರೆ ಸರ್. 3 ತಿಂಗಳಲ್ಲಿ ಒಂದು ಇಂಥ ಕೆಲಸ ಮಾಡಿದಿರಿ ಪಂಚಾಯತ್ ಅಂತ ಕೆಲಸ, ಒಂದು ಕೆಲಸ ತೋರಿಸಿ ಸರ್. ಸಾಕಷ್ಟು ಇದು ಗುಂಡಿ ಇತ್ತು, ಹಳ್ಳ, ಅದನ್ನೆಲ್ಲ ಮುಚ್ಚಿ ಮೆಟ್ಲಿಂಗ್ ಮಾಡಿದ್ದಾರೆ. ಮೆಟ್ಲಿಂಗ್ ಆಗಿ ಈಗ ಕೆಲಸ ಪ್ರೋಗ್ರೆಸ್ ಅಲ್ಲಿ ಇದೆ ಸರ್. ಗುಂಡಿ ಇತ್ತು ಮುಚ್ಚಿದ್ರಂತೆ. ಈಗ ಬೇಕಾದ್ರೆ ನಮ್ಮ ಜೊತೆ ಬನ್ನಿ ಮೇಡಮ್. 1 ಕಿಲೋಮೀಟರ್ ನಿಮ್ಗೆ ಎಷ್ಟು ಗುಂಡಿ ತೋರಿಸಬೇಕು? ಇಡೀ ರೋಡೇ ಗುಂಡಿಮಯ ಆಗಿದೆ. ಇಲ್ಲಿ ಗುಂಡಿ ಹುಡುಕ್ಬೇಕಂತಿಲ್ಲ ಮೇಡಮ್, ಗುಂಡಿ ನಡುವೆ ರೋಡನ್ನು ಹುಡುಕ್ಬೇಕಾಗಿದೆ ಇಲ್ಲಿ. ಸರ್ PWD ರಸ್ತೆ ಆಗಿರೋದ್ರಿಂದ ಗ್ರಾಮ ಪಂಚಾಯತಿಯಿಂದನೂ ಹಲವಾರು ಬಾರಿ ನಾವು ಗುಂಡಿಗಳನ್ನ ಮುಚ್ಚಿದೀವಿ. ಅದಕ್ಕೆ ಸಾಕಷ್ಟು ಮಾಹಿತಿ ನಮ್ಮಲ್ಲಿ ಇದೆ, ಅದ್ರ ಮಾಹಿತಿ ತಮ್ಮ ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಎಷ್ಟು ಟೈಮ್ ಬೇಕು ಮೇಡಮ್ ನಿಮಗೆ? ಆಯ್ತು ಸರ್, ಮಾತಾಡಿದೀನಲ್ಲ ಸರ್. ಭರವಸೆ ಇದು ನನ್ನ ರಸ್ತೆ ಅಲ್ಲ ಸರ್, PWDಗೆ ಬರುತ್ತೆ. ನಾನು ಅವ್ರಿಗೆ ಮಾಹಿತಿನ ಇನ್ನೊಂದೇನು ಗೊತ್ತಾ, ಇದು ನಮ್ಮ ರಸ್ತೆ ಅಲ್ಲ, ನಿಮ್ ರಸ್ತೆ ಅಲ್ಲ, ಇದು ಯಾರ ರಸ್ತೆನಲ್ಲ. ಮಾಡ್ಬೇಕಾಗಿದ್ದ ಜವಾಬ್ದಾರಿ ನಿಮ್ಮ ಮೇಲೆ ಇರೋದು. ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋದು. ಮಾಡಿದೀವಿ ಸರ್, ಖಂಡಿತ ಮಾಡಿದೀವಿ. ಈಗ ಮತ್ತೆ ಸರ್ ಆಫೀಸಲ್ಲಿ ನನ್ನ ಹತ್ರ ಒಂದು ಏನ್ ನಾವೆಲ್ಲ ಕೆಲಸ ಮಾಡಿದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಹಿತಿ ಇದೆ, ನಾನು ಕೊಡ್ತೀನಿ. ದಯವಿಟ್ಟು ಆಫೀಸ್ ಹತ್ರ ಇನ್ನೊಂದು ಮೇಡಮ್, ಮಗು ಡೆತ್ ಆಗಿರೋ ಪ್ಲೇಸ್ ನಿನ್ನೆ ಇಡೀ ದಿನ ಪ್ರೊಟೆಸ್ಟ್ ಮಾಡಿದ್ರು. ಕನಿಷ್ಠ ಪಕ್ಷ ಒಂದು ಮಣ್ಣು ಹಾಕುವಂತ ಒಂದು ಸೌಜನ್ಯತೆ ನಿಮ್ಮಲ್ಲಿ ಇಲ್ಲ ಮೇಡಮ್? ಸರ್ ಹೇಳಿದೀನಿ ಸರ್, ಬೆಳಗ್ಗೆಯಿಂದನೂ ಅದೇ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಕೆಲಸ ಆಗುತ್ತೆ ಸರ್. ಹೇಳಿದಿರಿ, ಮಾಡಿದಿರಿ, ಬಟ್ ಪ್ರಾಕ್ಟಿಕಲ್ ಕೆಲಸ ಆಗಿಲ್ಲ ಮೇಡಮ್. ಸಂಜೆ ಅಷ್ಟರಲ್ಲ ಅದನ್ನ ನಾವು ಮಾಡ್ಕೊಡ್ತೀವಿ ಸರ್. ಸಂಜೆ ಒಂದು ಮಣ್ಣು ಹಾಕೋಕೆ ನಿಮ್ಗೆ 3 ದಿನ ಬೇಕು. ಮಗು ಡೆತ್ ಆಗಿ ಅಲ್ಲಲ್ಲ ನಾನು ಹೇಳ್ತಿರೋ, ಮಗು ಡೆತ್ ಆಗಿ ಮಗುವೇ ಮಣ್ಣಾಗಿದೆ, ಆದ್ರೆ ನಿಮ್ಗೆ ಮಣ್ಣು ಹಾಕೋಕೆ ಇನ್ನೂ ಟೈಮ್ ಬೇಕು ಸರ್. ಈ ತರ ಎಲ್ಲ ಮಾತಾಡಿ ನಮಗೂ ನೋವು ಕೊಡ್ಬೇಡಿ ಸರ್. ಈಗಾಗಲೇ ನೋವು ತಾವು ಒಂದು ಪ್ರಶ್ನೆಯಿಂದ ನೋವಾಗುದಾದ್ರೆ ಆ ಮಗುನ ಕಲ್ಕೊಂಡ ಫ್ಯಾಮಿಲಿ ಪರಿಸ್ಥಿತಿ ಹೆಂಗಿರ್ಬೇಕು? ಆ ನಿಟ್ಟಲ್ಲಿ ಸಾಕಷ್ಟು ನಮಗೂ ನೋವಿದೆ. ನಾವು ಕೆಲಸ ಮಾಡ್ತಾ ಇದೀವಿ, ಕ್ರಮ ವಹಿಸಿದೀವಿ ಸರ್. ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ಮಾಡ್ತಾ ಇದೀವಿ ಸರ್, ಬಿಡಿ ಸರ್. ಥ್ಯಾಂಕ್ ಯು. ಸರ್ ಈಗ ಹೋಗಿದೆ, ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ಮಾಡ್ತಾ ಇದ್ದಾರೆ, ಬಿಡಿ, ಮಾಡ್ತಾ ಇದ್ದಾರೆ. ಬೇಸಿಕ್ ಆಗಿರುವಂತ ಆ ಒಂದು ಸಮಸ್ಯೆಯನ್ನು ಇವತ್ತು ನಿಮ್ಗೆ ಮಗು ಡೆತ್ ಆಗಿ 48 ಗಂಟೆ ಆದ್ಮೇಲೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ಮೇಲೆ ಈಗ ಹೋಗ್ತಿದ್ದೀರಾ ನೀವು? ಇಲ್ಲ ಸರ್, ಅದನ್ನ ಮುಂದಾನೆ ಮಾಡಿದ್ವಿ, ಮಾಡ್ತಾ ಇದೀವಿ ಸರ್. ಸರಿ ಒಂದೇ ಒಂದು ಇದು ಮಣ್ಣಾಕಿಲ್ಲ ಮೇಡಮ್. ಸರ್ ಮಾಡ್ತಾ ಇದೀವಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಿಡಿ ಸರ್. ಇವಿಷ್ಟು PDO ಅಂದ್ರೆ ರಿಪಬ್ಲಿಕ್ ಕನ್ನಡ ಯಾವಾಗ ಈ ಬಗ್ಗೆ ಒಂದು ಪ್ರಶ್ನೆ ಮಾಡಲು ಶುರುವಾಯಿತು, ಸರಿಯಾಗಿ ಉತ್ತರ ಕೊಡಲು ಕೂಡ ಇದೀಗ PDO ನಿರಾಕರಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.